ಧನುರ್ರಾಶಿ, ಭವಿಷ್ಯದ ಬಗ್ಗೆ ಕೇವಲ ಚಿಂತೆ ಮಾಡಿ 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 ಯಾಕೆ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀರಿ? ನಿಮಗೆ ಸಮಸ್ಯೆಗಳಿರಬಹುದು, ಇಲ್ಲ ಅಂತಲ್ಲ, ಬೇರೆಯವರಿಗೂ ಇರುತ್ತೆ. ಆದರೆ ನಿಮ್ಮ ಸಮಸ್ಯೆ ವಿಚಿತ್ರ ಅಥವಾ ವಿಶೇಷ, ಹೆಚ್ಚು ಅಂತ ಹೇಳಿ ನಿಮಗೆ ಅನ್ನಿಸಬಹುದು. ಆದರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕೇ ಹೊರತು ತಲೆ ಮೇಲೆ ಕೈ ಹೊತ್ಕೊಂಡು ಕೂತು ಯೋಚನೆಯನ್ನು ಮಾಡಿದರೆ ಅದು ಬಗೆಹರಿಯುವುದಿಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು. ದಾಂಪತ್ಯದಲ್ಲಿ ಒತ್ತಡ ಇರಬಹುದು, ಗಂಡ ಹೆಂಡತಿಯರ ಮಧ್ಯದಲ್ಲಿ ಯಾವುದೋ ವಿಚಾರಗಳಿಗೆ ಒತ್ತಡಗಳು ಹೆಚ್ಚಾಗಬಹುದು. ವಾಹನ ಅಪಘಾತವಾಗ್ತಕ್ಕಂತಹ ಸಾಧ್ಯತೆ, ಎಚ್ಚರಿಕೆ ಇರಲಿ. ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗತ್ತೆ. ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸಗಳನ್ನು ಮಾಡುವ ಪ್ರಯತ್ನಗಳನ್ನು ಮಾಡಿ. ಯಾವಾಗ ನಿಮಗೆ ಅವಕಾಶಗಳು ಸಿಕ್ಕಿ ಬುದ್ಧಿವಂತಿಕೆ ಇಲ್ಲದೆ ಇನ್ಯಾವುದೋ ಒಂದು ಒತ್ತಡದಿಂದಲೋ ಸೋಮಾರಿತನದಿಂದಲೋ ಆ ಕೆಲಸವನ್ನು ಮುಂದಕ್ಕೆ ಹಾಕ್ತೀರಿ, ಬಿಡ್ತೀರಿ, ಅದು ಕೈ ತಪ್ಪಿ ಹೋಗುತ್ತೆ. ದೊಡ್ಡ ಮಟ್ಟದ ನಷ್ಟವನ್ನು ನೀವೇ ಕೈಯಾರೆ ಮಾಡಿಕೊಂಡ ಹಾಗೆ ಆಗುವಂಥದ್ದು. ಹೊಸಬರ ಪರಿಚಯ ಅಥವಾ ಸಂಪರ್ಕ ಆಗೋದ್ರಿಂದ ಬೇರೆ ಬೇರೆ ಅನುಕೂಲತೆಗಳಾಗ್ತಕ್ಕಂತಹ ಬಾಗಿಲು ತೆಕ್ಕೊಡುತ್ತೆ. ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕಾದಂಥದ್ದು. ಆರೋಗ್ಯದಲ್ಲಿ ಸಮಸ್ಯೆಗಳಾಗತ್ತೆ, ಅದರ ಬಗ್ಗೆ ಜಾಗ್ರತೆ ಇರಲಿ. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ. ಮಕರ ರಾಶಿ, ಬೇರೆಯವರ ತಪ್ಪನ್ನು ತಿದ್ದಕ್ಕೆ ಹೋಗಬೇಡಿ, ಅವಮಾನವಾಗತ್ತೆ. ನಿಮ್ಮದೇ ಬೇಕಾದಷ್ಟೇ ಇರುತ್ತೆ, ಅದನ್ನು ಸರಿಪಡಿಸ್ಕೊಳ್ಳುವಂತಹ ಪ್ರಯತ್ನಗಳು ನಡೀಲಿ ಅಂತ ಅರ್ಥ. ಮನೆಯಲ್ಲಿ ಹಣದ ಸಮಸ್ಯೆ ಕಾಡಬಹುದು. ಆನೆಗೆ ಆನೆಯ ಸಮಸ್ಯೆ, ಇರುವೆಗೆ ಇರುವೆಯ ಸಮಸ್ಯೆ, ಅದನ್ನು ಯೋಚನೆ ಮಾಡಿ ನಿಮ್ಮ ಹೊಂದಾಣಿಕೆಗಳು, ಕಮಿಟ್ಮೆಂಟ್ ಯಾವ ರೀತಿಯಲ್ಲಿ ಇರುತ್ತೆ ಅದಕ್ಕನುಗುಣವಾದಂತಹ ವ್ಯವಸ್ಥೆಯನ್ನು, ಅಂತಹ ಸವಾಲುಗಳನ್ನು ಪರಿಹರಿಸ್ಕೊಳ್ತಕ್ಕಂತಹ ಬುದ್ಧಿವಂತಿಕೆಯನ್ನು ಕಂಡುಕೊಳ್ಳಿ ಅಂತ ಅರ್ಥ. ಹೊಸ ಉದ್ಯೋಗ ಆಕಾಂಕ್ಷಿಗಳಿಗೆ ಯಶಸ್ಸು ಸಿಗ್ತಕ್ಕಂತಹ ದಿವಸ ಇದು. ವಿದ್ಯಾರ್ಥಿಗಳಿಗೆ ಅಧ್ಯಯನದ ಕಡೆ ಹೆಚ್ಚು ಗಮನ ಹೋಗ್ತಕ್ಕಂತಹ ದಿವಸ. ಬಹಳ ವಿಶೇಷವಾದ್ದು. ನಾನೇನಾದರೂ ಓದಬೇಕು, ಹೊಸತನ್ನು ಮಾಡಬೇಕು, ಇದು ತಿರುವು ಇರತಕ್ಕಂತಹ ಸ್ಥಾನ, ಸಮಯ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಗಮನ ಹೋಗ್ತಕ್ಕಂಥದ್ದಾಗತ್ತೆ. ಕೇಳಿದರೆ ಮಾತ್ರ ಬೇರೆಯವರಿಗೆ ಸಲಹೆಯನ್ನು ಕೊಡಿ. ಉಚಿತವಾದಂತಹ ಸಲಹೆಗೆ ಬೆಲೆ ಇಲ್ಲ, ಅದು ಸಮಾಜದಲ್ಲಿ ಗೊತ್ತಿರತಕ್ಕಂಥದ್ದು. ಆದರೂ ಕೂಡ ನಮ್ಮನ್ನು ನಾವು ಮರೆತು ಏನೋ ಒಳ್ಳೆಯದಾಗಲಿ ಎನ್ನುವ ಭಾವನೆಯನ್ನು ಇಟ್ಟುಕೊಂಡು ಹೋದಾಗ ಅವಮಾನಕ್ಕೂ ಅವಕಾಶಗಳಾಗತ್ತೆ. ಪ್ರೇಮಿಗಳಿಗೆ ಒಂದಷ್ಟು ಅಡ್ಡಿ ಆಗತಕ್ಕಂತಹ ದಿವಸ, ಸಮಸ್ಯೆ ಆಗ್ತಕ್ಕಂತಹ ದಿವಸವಾಗಿದೆ. ಉಮಾಮಹೇಶ್ವರರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಬಹಳ ಧಾರಾಳವಾಗಿ ಅಥವಾ ಸಹಾಯ ಮಾಡಬೇಕು ಅನ್ನುವಂತಹ ಮನಸ್ಸಿನಿಂದ ನೀವು ಜನಪ್ರಿಯತೆಯನ್ನು ಗಳಿಸೋದಕ್ಕೆ ಅವಕಾಶವಾಗುತ್ತೆ. ಜನ ನಿಮ್ಮನ್ನು ಹೊಗಳಬಹುದು ಅಂತ ಅರ್ಥ. ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯ ಸಂಗ್ರಹವನ್ನು ಮಾಡ್ತೀರಿ. ಯಾವ ವೃತ್ತಿಯನ್ನು ನೀವು ಆಶ್ರಯ ಮಾಡಿಕೊಂಡಿದ್ದೀರೋ ಅದಕ್ಕೆ ಪೂರಕವಾದಂತಹ ವಿಷಯ ಸಂಪತ್ತು ನಿಮ್ಮಲ್ಲಿ ಬೇಕು ಅನ್ನುವ ದೃಷ್ಟಿಯಿಂದ ವಿಷಯ ಸಂಗ್ರಹವನ್ನು ಮಾಡ್ತೀರಿ. ಸಾಮಾಜಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಹೊಂದ್ತೀರಿ. ಸಮಾಜದಲ್ಲಿ ವಿಶೇಷವಾದಂತಹ ಪ್ರಗತಿಗೆ ಅವಕಾಶ ಇದೆ. ಕಾರ್ಯಕ್ಷೇತ್ರದಲ್ಲಿ ಹಲವಾರು ನಿಯಂತ್ರಣದ ಕೆಲಸ ನಿಮ್ಮಿಂದ ಆಗುವಂಥದ್ದಾಗಬಹುದು. ಸ್ನೇಹಿತರ ಜೊತೆಯಲ್ಲಿ ವ್ಯವಹಾರದ ವೃದ್ಧಿಯಾಗುತ್ತೆ, ಅದು ಕೂಡ ಒಂದು ರೀತಿಯಲ್ಲಿ ಸಮಾಧಾನಕ್ಕೆ ಅವಕಾಶ. ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸಾರ್ವಜನಿಕವಾದಂತಹ ಕೆಲಸದಲ್ಲಿ, ಸಮಾಜಮುಖಿಯಾದಂತಹ ಕೆಲಸದಲ್ಲಿ ಭಾಗಿಗಳಾಗಬಹುದು. ಅದರಿಂದ ಒಂದು ರೀತಿಯಲ್ಲಿ ಸಮಾಜದ ಆಗುಹೋಗುಗಳನ್ನು ಯಾವ ರೀತಿ ಅನ್ನುವಂಥದ್ದನ್ನು ಹತ್ತಿರದಿಂದ ಕಂಡುಕೊಂಡ ಹಾಗಾಗುತ್ತೆ. ಎಲ್ಲೋ ಕೇಳಿದ್ದು, ಎಲ್ಲೋ ನೋಡಿದ್ದು, ಓದಿದ್ದು ಅಂತ ಹೇಳಿ ಆಗುವಂಥದ್ದಲ್ಲ, ಸ್ವಾನುಭವಕ್ಕೆ ಬರುವಂಥದ್ದಾಗತ್ತೆ. ಈ ದಿವಸ ಎಲ್ಲ ಕೆಲಸಗಳು ಕೂಡ ಸಕಾಲದಲ್ಲಾಗುತ್ತೆ. ಅಂದರೆ ಯಾವುದೇ ವ್ಯತ್ಯಾಸಗಳಾಗೋದಿಲ್ಲ. ನೀವು ಅಂದುಕೊಂಡಂತಹ ಸಮಯ ಅಥವಾ ಅದಕ್ಕಿಂತ ಮುಂಚಿತವಾಗಿ ಆ ಕೆಲಸಗಳು ಆಗುವಂಥದ್ದಿರುತ್ತೆ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಶೈಲಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿಕೊಂಡ್ರೆ ನಿಮಗೆ ಅದು ಕ್ಷೇಮ ಅಥವಾ ನಿಮಗೆ ಧನಾತ್ಮಕವಾದಂತಹ ಫಲಿತಾಂಶದ ನಿರೀಕ್ಷೆಗೆ ಒಳ್ಳೆಯದು ಅಂತ ಹೇಳಿ ಅರ್ಥ. ವ್ಯವಹಾರದಲ್ಲಿ ಇರತಕ್ಕಂತಹ ದುರ್ಬಲವಾದಂತಹ ಅಂಶಗಳನ್ನು ಗುರುತಿಸಿ ಅದನ್ನು ಬದಲಾಯಿಸ್ಕೊಳ್ಳಿ. ವ್ಯಾವಹಾರಿಕವಾಗಿ ನಿಮಗಿರತಕ್ಕಂತಹ ದೌರ್ಬಲ್ಯಗಳನ್ನು ದೂರ ಮಾಡಿಕೊಳ್ಳಿ ಅಂತ ಅರ್ಥ. ಒತ್ತಡ ಇಲ್ಲದೆ ಆರಾಮವಾಗಿರತಕ್ಕಂತಹ ದಿವಸವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು, ಕುಲದೇವತಾ ಆರಾಧನೆಯನ್ನು ವಿಶೇಷವಾಗಿ ಮಾಡಿ. ಶುಭವಾಗಿ.